ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾರೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಬಂದು ನನ್ನ ಸ್ಯಾಟರ್ಡೆ ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಲಾಗಲ್ಲಿ ಮಗನಿಗೆ ಸ್ಕೂಲ್ ಇರೋದಿಲ್ಲ, ಹಾಗಾಗಿ ಅವನ್ನ ಕರ್ಕೊಂಡು ಶಾಪಿಗೆ ಕರ್ಕೊಂಡು ಬಂದುಬಿಟ್ಟಿರ್ತೀನಿ. ಅಲ್ಲೇ ಏನಾದರೂ ಕೂರಿಸಿ ಬರ್ಸೋಣ ಅಂತ ಹೇಳಿ ಕರ್ಕೊಂಡು ಬಂದಿರ್ತೀನಿ. ಬಟ್ ಅವ್ನು ಕೂತ್ಕೊಳ್ಳೋದಿಲ್ಲ, ನಾನು ಬಿಡೋದಿಲ್ಲ ಅನ್ನೋ ಥರ ಆಗಿರುತ್ತೆ. ಕೆಲವೊಂದು ಟೈಮು ನನ್ನ ಕೆಲಸನೂ ಇರುತ್ತೆ, ಹಾಗಾಗಿ ಅವ್ನ ಕೆಲಸ ನನ್ನ ಕೆಲಸ ಎಲ್ಲ ನೋಡ್ಕೊಳ್ಬೇಕಲ್ಲ. ಸಣ್ಣ ಪುಟ್ಟ ನನಗೆ ಸ್ಯಾಟರ್ಡೇ ಟೈಮಲ್ಲಿ ಆದಷ್ಟು ಸ್ವಲ್ಪ ಕಡಿಮೆ ಕೆಲಸನೇ ಇಟ್ಕೊಂಡಿರ್ತೀನಿ. ಬಟ್ ಆದ್ರೂ ಇವನು ಇರೋದ್ರಿಂದ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಏನಾದರೂ ಒಂದು ಕಿರಿಕ್ ಮಾಡ್ತಲೇ ಇರ್ತಾನೆ. ಎಷ್ಟದು? 5 ರೂಪೀಸಾ? 5 ರೂಪೀಸು ಏನೇನೋ ಮಾಡ್ತಾರೆ ಅಂಗಡಿಯಲ್ಲಿ ಅಲ್ವಾ. ನಿಮ್ಮನ್ನೆಲ್ಲ ಅಟ್ರಾಕ್ಷನ್ ಮಾಡಬೇಕಲ್ಲ ಅವರು. ನೋಡೋಣ ತೆಗಿ. ಗೋಲಿ ಇದೇನಿದು? ಬುಗ್ರಿನಾ? ಓಕೆ. ಅದೇನಿದು? ಇದು ಪೌಡ್ರು ಥರ ಇರುತ್ತೆ, ಮಣ್ಣು ಥರ ಇರುತ್ತೆ. ಇದು ತಿನ್ನಬಾರ್ದು. ಇದೆಲ್ಲ ಕುಡಿ ನೋಡೋಣ. ಇದೆಲ್ಲ ತಿಂದರೆ ಒಳ್ಳೇದಲ್ಲ. ಇದು ಹುಣಸೆ ಹಣ್ಣಿಂದ ಮಾಡಿರ್ತಾರಂತೆ, ಗೊತ್ತಾ? ಇದೆಲ್ಲ ತಿನ್ನಬಾರ್ದು. ನೀನು ಯಾಕೆ ತೊಗೊಂಡು ಬಂದಿದ್ದೀರಲ್ಲ? ನೋಡಂತಾಳು, ನೋಡು ಹೆಂಗಿರ ಮಣ್ಣು ಥರ ಐತಿದು. ನೋಡೋಣ, ತಿನ್ನು ಒಂಚೂರು. ಮತ್ತೆ ಯಾಕೆ ತೊಗೊಂಡು ಬಂದೆ ಕಾಸು ಕೊಟ್ಟು? ಚೆನ್ನಾಗೈತೆ ಕಣೋ, ಹುಣಸೆ ಹಣ್ಣಿಂದು ಅಲ್ವಾ? ಮಣ್ಣಲ್ಲ ಕಣೋ, ಹುಣಸೆಹಣ್ಣು ಪೌಡರು. ನಾವೆಲ್ಲ ತಿಂತೀಯ ಇನ್ನೊಂದ್ಸರಿ? ಇಲ್ಲ, ಇನ್ನೊಂದ್ಸರಿ ತಿಂತೀಯಾ? ಇನ್ನೊಂದ್ಸರಿ. ಇವತ್ತು ತುಂಬ ಏನು ಕೆಲಸ ಇರಲಿಲ್ಲ. ಒಂದು ಸ್ಯಾರಿ ಕುಚ್ಚು ಕಟ್ಟೋದಿತ್ತು, ಅದನ್ನು ಕಟ್ಬಿಟ್ಟು ಕೊಟ್ಟು ನಂತರ ನಾನು ನನ್ನ ಫ್ರೆಂಡ್ ಮಗಳು ಬರ್ತ್ಡೇ ಫಂಕ್ಷನ್ಗೆ ಹೋಗೋಣ ಅಂತ ಹೇಳಿ ಪ್ರಿಪೇರ್ ಆಗಿದ್ದೆ ಆಲ್ರೆಡಿ. ಹಾಗಾಗಿ ನಾನು ಒಂದು ಸ್ಯಾರಿ ಕುಚ್ಚನ್ನು ಸಹ ಕಟ್ಟಿದ್ದೆ. ಇದು ಸಿಂಗಲ್ ಸ್ಟೆಪ್ಪಲ್ಲಿ ಸೀಮಂತದ ಸ್ಯಾರಿ. ಬ್ರೈಡಲ್ ಆಗಿ ತುಂಬ ಚೆನ್ನಾಗಿ ಬಂದಿತ್ತು. ಬ್ರೈಡಲ್ ಸ್ಯಾರಿ ಬ್ರೈಡಲ್ ಆಗಿದ್ದರಿಂದ ಸ್ವಲ್ಪ ಅದು ಸಿಂಗಲ್ ಸ್ಟೆಪ್ಪಲ್ಲೇ ಬ್ರೈಡಲ್ ರೀತಿಯಲ್ಲಿ ಕೊಟ್ಟಿದ್ದೆ. ಮತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸ್ಯಾರಿ ಕಾಂಬಿನೇಷನ್ನು. ಗ್ರೀನು ಮತ್ತು ಪಿಂಕ್ ಇದ್ದಿದ್ದರಿಂದ ತುಂಬ ಚೆನ್ನಾಗಿತ್ತು. ನಾನು ಮತ್ತು ನನ್ನ ಮಗ ಇಬ್ಬರೂ ಫ್ರೆಂಡ್ ಮನೆಗೆ ಹೊರಟ್ವಿ. ಸುಮಾರು 4:30ಗೆ. ಹಾಯ್ ಮಾಡೆ. ಸಮಾಧಾನ ಆಗ್ಲಿ. ಏನಾಗೈತೆ? ಕಣ್ ಕುಕ್ಬಿಟ್ಟೈತೆ ಕಣೆ. ಯಾವ ಕುಕ್ಕಿರೋದು? ಜಾಗ ಸಾಕಾಗಲ್ಲ ಕಣೆ ಇದಕ್ಕೆ. ಒಳಗಡೆ ಏನೋ ಇನ್ನೊಂದಿದೆಯಲ್ಲ, ಅದೇನೆ? ನನಗೆ ಕೊಡು ಅಂತ ಹೇಳದ್ನಲ್ಲ 2 ಗಿಳಿನ. ಆರ್ದಲ್ಲ ಇನ್ನೇನು ಮಾಡ್ತಾವ ಬೋರ್ಡು. ಅಯ್ಯೋ ಮಕ್ಕಳ, ಏನು ಚೆನ್ನಾಗಿ ಹೇಳ್ತವೆ ನಿಮ್ಮ ಹುಡುಗರು. ನಿಮ್ಮ ಮನೇಲಿ ಏನಾದವೆ? ನಮ್ಮಲ್ಲಿ ಮತ್ತೆ ಮೊಟ್ಟೆ ಹಾಕಿದೆ. ಕಳಿಸ್ತೀನಿ. ಯಾರು ಇವಾಗ? ಇದು ಮೊಸರು ಬಜ್ಜಿಗೆ ನಿಮ್ಮ ಅಮ್ಮ ಆಗಲೇ ಮಾಡೋಳೆ ಅಂತ ನಂಗೆ ಗೊತ್ತು. ಅದೇನೆ ಅದೇ. ನಿಮ್ಮನೇಲಿ ಏನಾದವೆ? ನಮ್ಮಲ್ಲಿ ಮತ್ತೆ ಮೊಟ್ಟೆ ಹಾಕಿದೆ. ಈ ಥರ ಫ್ರೆಂಡ್ಸ್ ಎಲ್ಲ ಸೇರಿ ತುಂಬ ದಿವಸ ಆಗಿತ್ತು, ಹಾಗಾಗಿ ನನ್ನ ವಿಡಿಯೋದಲ್ಲಿ ನಾನು ತೋರಿಸೋದಕ್ಕೆ ಆಗಿರಲಿಲ್ಲ. ರೀಸೆಂಟಾಗಿ ಶೃಂಗೇರಿಗೆಲ್ಲ ಹೋಗಿ ಬಂದಿದ್ದರು, ಆಗ ನಾನು ಹೋಗಿರಲಿಲ್ಲ. ಹಾಗಾಗಿ ವಿಡಿಯೋಸ್ ಎಲ್ಲ ನಾನು ತುಂಬ ದಿವಸ ಹೋಗಿತ್ತು ಮಾಡಿ, ಮತ್ತು ತುಂಬ ದಿವಸನೇ ಆಗಿತ್ತು, 1.5 ಮಂತ್ ಆಗಿತ್ತು ನಾವೆಲ್ಲ ಸೇರಿಕೊಂಡು ಈ ಥರ ಅಡುಗೆ ಮಾಡಿ ಒಂದು ಬರ್ತ್ಡೇ ಈ ಥರ ಎಲ್ಲ ಮಾಡಿ. ನಿನ್ನನ್ನು ಸೇರಿಸ್ತಾಗಿಲ್ಲ? ಬೇಡ ನನ್ನ ಸೇರಿಸ್ಬೇಡ, ಕೈ ಅಷ್ಟೇ. ಇವಾಗ ಮಾಡಿ ನೀವು ತಿಂದಿಲ್ಲೇನ್ರಿ ಇದನ್ನ? ನೀವು ತಿಂದಿಲ್ಲ?
ಈ ಸ್ಪೂನು ತಿನ್ನಕ್ಕಾಗಲ್ಲ ಕಣೆ. ವಾವ್ ನೈಸ್ ಪೇಣಿ. ನೋಡ್ತಾ ನೀನು ನೆನ್ಸ್ಕೊಂಡಿದ ತಕ್ಷಣ ಪೇಣಿ ಸಿಕ್ತು ನನಗೆ. ಎಲ್ಲರೂ ಬಂದ್ಬಿಟ್ಟು ಖಾಲಿ ಆಗೋಯ್ತು ಕಣ್ರೆ. ನೋಡ್ರಿ ಇಲ್ಲ ರೀ ನೀವು ತುತ್ತಾಳೆ ಚೆನ್ನಾಯ್ತಲ್ಲ. ಮೊಟ್ಟೆ ಬಿರಿಯಾನಿ ಹೆಂಗ್ ಅದನ್ನೆಲ್ಲ ನೀಟಾಗಿ ಇದು ಮಾಡ್ಬೇಕಾಯ್ತು. ಆಮೇಲೆ ಮಾಡುವಂತ ಬಿಡು ಅಲ್ವಾ? ಮಾಡಿದ್ದೀನಿ ಕೀಳು ಚೆನ್ನಾಗಿರೋ ಕೀಳು, ಕಷ್ಟಪಟ್ಟು ಕೀಳು. ಓ ಬಿತ್ತು. ಸಾಕು. ಸೊ ಕೇಕ್ ಕಟಿಂಗ್ ಮಾಡೋಣ ಅಂತ ಹೇಳ್ಕೊಂಡು ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಕೇಕ್ ಇನ್ನೂ ತರೋದಕ್ಕೆ ಹೋಗಿದ್ರು. ಹಾಗಾಗಿ ಇಲ್ಲಿ ಒಬ್ಬರು ರೀಲ್ಸ್ ನೋಡ್ತಾ ಇದ್ರು, ಯಾವ್ಯಾವ ರೀಲ್ಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡೋದು ನಮ್ಮ ರಂಜಿತಾನೆ. ಶಿಲ್ಪ ರೆಡಿ ಆಗ್ತಿದ್ಲು, ಚೈತ್ರ ಕೂತಿದ್ರು, ಗಾಯತ್ರಿನೂ ಸಹ ಮೊಬೈಲ್ ನೋಡ್ಕೊಂಡು ಎಲ್ಲರೂ ರೀಲ್ಸ್ ಯಾವ ಥರ ಮಾಡೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ವಿ. ಆಮೇಲೆ ಬರೆಯೋದು ಎಲ್ಲ ಮಾಡಿಟ್ಟವಳೆ. ಅಲ್ಲ ಕಣೆ, ನಾನೇ ಮಾಡ್ತೀನಿ ಕಣೆ. ಪಾರ್ಸಲ್ ಬಂದಿರೋದನ್ನ ಹಂಗಂಗೆ ಇಟ್ಬಿಟ್ಟವ ಕಣೆ, ಅದನ್ನು ವೇಸ್ಟ್ ಮಾಡಿಲ್ಲ ಇವಳು. ಒಂದೇ ರೀಲ್ಸ್ ನೋಡ್ದೆ ಕಣೆ ಶ್ವೇತಾ, ಒಂದೇ ಮಗುನು ಇರೋದು ಒಂದು ಫ್ಯಾಮಿಲಿನ ಅಂತ. ಒಂದೇ ಮಗನ ಇರೋದು ಒಂದು ಫ್ಯಾಮಿಲಿನ, ಕರೆಕ್ಟ್ ಕಣೆ. ಒಂದೇ ಒಂದು ಮಕ್ಳು ಇಟ್ಕೊಂಡು ಸೊ ನೋಡಿದ್ರಲ್ಲ, ಮಕ್ಕಳು ಕೇಕ್ ಕಟಿಂಗ್ ಮಾಡಿ ತುಂಬ ಎಂಜಾಯ್ ಮಾಡಿದ್ರು. ಸೊ ಎಲ್ಲರೂ ಕೇಕ್ ತಿಂದಾದಮೇಲೆ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ನಂತರ ಮನೆಗೆ ಹೊರಟ್ಬಿಡ್ತೀವಿ. ಸೊ ಕೇಕ್ ಕಟಿಂಗು ಮಾಡಿದ್ಮೇಲೆ ಒಂಚೂರು ಕೇಕ್ ಬಿಡ್ದಂಗೆ ಎಲ್ಲ ಖಾಲಿ ಮಾಡಿಬಿಟ್ಟು ನಂತರ ಊಟ ಮಾಡೋ ಅಂಥದ್ದು. ಸೊ ನಾವು ಕಡಿಮೆನೇ ತೊಗೊಂಡು ಬಂದಿರ್ತೀವಿ, ಅದನ್ನೆಲ್ಲ ಫುಲ್ಲು ಖಾಲಿ ಮಾಡೇ ಊಟ ಮಾಡುವಂಥದ್ದು. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತೀವಿ. ನನ್ನ ಫೋನಲ್ಲಿ ಚಾರ್ಜರ್ ಇಲ್ಲದಿದ್ದರಿಂದ ನಾನು ಸ್ವಲ್ಪ ವಿಡಿಯೋಸ್ನೆಲ್ಲ ಕಡಿಮೆ ಮಾಡ್ಕೊಂಡಿದ್ದೆ. ಬಟ್ ಇದು ಫ್ರೆಂಡ್ ವಿಡಿಯೋ ಮಾಡಿಕೊಟ್ಟಿದ್ದು, ಜಸ್ಟ್ ನಿಮಗೆ ಸ್ಕಿಪ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ಫುಲ್ ವಿಡಿಯೋ ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ನಾನು ತೋರಿಸಿದ್ದು. ಸೊ ಮಕ್ಕಳೆಲ್ಲ ಊಟ ಮಾಡಿ ನಂತರ ನಾವು ಎಲ್ಲ ಊಟ ಮಾಡಿ ಸ್ವಲ್ಪ ಸಿಂಪಲ್ಲಾಗಿ ಒಂದೊಂದು ಟೈಮು ರೀಲ್ಸ್ಗೆಲ್ಲ ಸೇವ್ ಮಾಡಿ ಇಟ್ಕೊಂಡಿರ್ತೀವಿ. ಈ ಥರ ರೀಲ್ಸ್ ಎಲ್ಲ ಮಾಡಿಕೊಂಡು ಫುಲ್ಲು ಎಂಜಾಯ್ ಮಾಡ್ತಿರ್ತೀವಿ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ, ಯಾರಿಗೆಲ್ಲ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.